ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾ ಇವತ್ತು ನೋಡ್ತಾ ಇರೋದು ವಿಕೆಟ್ ಕವಿ ವೆಬ್ ಸೀರೀಸ್ ನ ಸೀಸನ್ 1 ಎಪಿಸೋಡ್ 5. ಆಲ್ರೆಡಿ 4 ಎಪಿಸೋಡ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮೊದಲು ಅದನ್ನ ನೋಡ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ನಿಮಗೆ ಇದು ಅರ್ಥ ಆಗೋದಿಲ್ಲ. ಎಪಿಸೋಡ್ 5 ಸ್ಟಾರ್ಟಿಂಗ್ ಸೀನ್ ನಲ್ಲಿ ರಾಮಕೃಷ್ಣ ದೇವಯ್ಯ ಅನ್ನೋ ವ್ಯಕ್ತಿಯನ್ನ ಹುಡ್ಕೊಂಡು ದೇವಸ್ಥಾನಕ್ಕೆ ಬಂದಿರ್ತಾನೆ. ದೇವಯ್ಯ ಅನ್ನೋ ಹೆಸರು ರಾಮಕೃಷ್ಣಗೆ ಹೇಗೆ ಸಿಕ್ತು ಅಂತಂದ್ರೆ, ಆ ದೇವಸ್ಥಾನದಲ್ಲಿ ಮಳೆ ಬಂದು 100 ಜನ ಸತ್ತು ಹೋಗಿರೋದನ್ನ ಯಾರಾದ್ರೂ ನೋಡಿದಾರ ಅಂತ ರಾಜನ ಹತ್ರ ಕೇಳ್ಬೇಕಾದ್ರೆ ರಾಜ ದೇವಯ್ಯನ ಹೆಸರನ್ನ ಹೇಳಿರ್ತಾನೆ. ಹಾಗೆ ದೇವಯ್ಯನ ಮೀಟ್ ಆಗ್ಲಿಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಈ ದೇವಯ್ಯ ಯಾರು ಅಂತಂದ್ರೆ, ಈ ದೇವಸ್ಥಾನದ ಪೂಜಾರಿ ಹುಚ್ಚ ಅಂತ ಯಾರನ್ನ ಹೇಳಿದ್ರು. ಅದು ಮಾತ್ರ ಅಲ್ಲ, ನೀವು ಬಂದ್ಬಿಟ್ಟಿ ಅದವ್ರೆ, ಏನ್ ಮುಂದೆ ಇಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನ ನೀನು ಬಗೆಹರಿಸ್ತೀಯ ಅಂತ ಹೇಳ್ತಿದ್ರಲ್ಲ, ಅವರೇ ಆಗಿರ್ತಾರೆ. ರಾಮಕೃಷ್ಣಗೆ ಅವರನ್ನ ನೋಡಿ ಶಾಕ್ ಆಗುತ್ತೆ. ಹಾಗೆ ಅವರನ್ನ ಕರ್ಕೊಂಡ್ ಬಂದು ಅವತ್ತಿನ ದಿನ ಏನ್ ನಡೀತು ಅಂತ ವಿಚಾರಿಸಿದಾಗ 25 ವರ್ಷಗಳ ಹಿಂದೆ ನಡೆದಿರುವ ಎಲ್ಲಾ ವಿಷಯಗಳನ್ನ ಇವರು ಮರೆತು ಹೋಗಿರ್ತಾರೆ. ಆ ನೆನಪುಗಳನ್ನೆಲ್ಲ ವಾಪಸ್ ತರ್ಲಿಕ್ಕೆ ಇವರು ಅವರ ಮೇಲೆ ಈ ಸಿಟಿಯನ್ನ ಟ್ರೈ ಮಾಡ್ತಾರೆ. ಈ ಸಿಟಿ ಅಂದ್ರೆ ಎಲೆಕ್ಟ್ರಿಕ್ ಕನ್ವರ್ಸಲ್ ಥೆರಪಿ, ಅಂದ್ರೆ ಶಾಕ್ ಟ್ರೀಟ್ಮೆಂಟ್ ತರ. ಅದನ್ನ ಲಕ್ಷ್ಮಿ ಮೂಲಕ ಅವರ ಮೇಲೆ ಟ್ರೈ ಮಾಡ್ತಿರ್ತಾರೆ. ಹಾಗೆ 2 ಸಲ ಅವರ ಮೇಲೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅವರಿಗೆ ನೋವನ್ನ ತಡಿಲಿಕ್ಕಾಗದೆ ಅವರು ಕಿರಿಚಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ರಾಮಕೃಷ್ಣ ಈ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊತಾನೆ. ದೇವಯ್ಯಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅವ್ರು ಕಿರಿಚೋದನ್ನ ಮತ್ತೆ ಮತ್ತೆ ಕೇಳಿದ ರಾಮಕೃಷ್ಣಗೆ, ಅವರಿಗೆ ಈ ತರ ನೋವು ಕೊಡೋದು ಸರಿಯಲ್ಲ, ನಾವು ಬೇರೆ ದಾರಿ ನೋಡೋಣ, ಇವರಿಗೆ ಈ ತರ ಟಾರ್ಚರ್ ಅನ್ನ ಕೊಡೋದು ಬೇಡ ಅಂತ ಹೇಳಿ ಲಕ್ಷ್ಮಿ ಹತ್ರ ಹೇಳಿ ಈ ಶಾಕ್ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿಸ್ತಾನೆ. ಹಾಗೆ ಪಟೇಲ್ ಹತ್ರ ಕೂಡ ಇವರನ್ನ ನಾವು ಊರಲ್ಲಿ ಬಿಟ್ಟು ಬರೋಣ ಅಂತ ಹೇಳ್ತಿರ್ತಾನೆ. ಅದೇ ಸಮಯದಲ್ಲಿ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ಲಕ್ಷ್ಮಿ ಅವರಿಗೆ ನಿಮ್ಮ ಹೆಸರು ಏನು ಅಂತ ಕೇಳಿರ್ತಾಳೆ. ಆವಾಗ ಹೇಳದ ದೇವಯ್ಯ, ಇವಾಗ ನನ್ನ ಹೆಸರು ದೇವಯ್ಯ ಅಂತ ತುಂಬಾ ಕಷ್ಟಪಟ್ಟು ಹೇಳ್ತಾರೆ. ಇದನ್ನ ಕೇಳಿದ ಇವರಿಗೆ ಶಾಕ್ ಆಗುತ್ತೆ. ಅವರನ್ನ ಒಂದ್ ಕಡೆ ಕೂರಿಸಿ ಅವರಿಗೆ ನೀರನ್ನ ಕೊಟ್ಟು ನಾರ್ಮಲ್ ಸ್ಟೇಜ್ ಗೆ ಬರೋವರೆಗೆ ವೆಯ್ಟ್ ಮಾಡ್ತಾರೆ. ಮತ್ತೆ ರಾಮಕೃಷ್ಣ ಅವರಿಗೆ ಕೇಳ್ತಾನೆ, ಅವತ್ತಿನ ದಿನ ದೇವರ ಬೆಟ್ಟದ ಮೇಲೆ ದೇವಸ್ಥಾನದಲ್ಲಿ ಮಳೆ ಬಂದು 100 ಜನ ಸಾಯ್ಬೇಕಾದ್ರೆ ನೀವು ಕೂಡ ಅಲ್ಲೇ ಇದ್ರಲ್ವಾ ಅಂತ, ಅಲ್ಲಿ ಏನ್ ನಡೀತು ಅಂತ ನಿಮಗೆ ನೆನಪಿದೆಯಾ ಅಂತ ಕೇಳ್ತಾನೆ. ಆವಾಗ ದೇವಯ್ಯ ಸ್ವಲ್ಪ ವಿಷಯಗಳನ್ನ ಯೋಚನೆ ಮಾಡಿ ಇವರಿಗೆ ಹೇಳ್ತಾನೆ. ಹಾಗೆ ನಮಗೆ ಕೂಡ ತೋರಿಸ್ತಾರೆ ಅಲ್ಲಿ ಏನ್ ನಡೀತು ಅಂತಂದ್ರೆ, ಅವತ್ತಿನ ದಿನ ದೇವರ ಬೆಟ್ಟದ ಮೇಲಿರುವ ದೇವಸ್ಥಾನದಲ್ಲಿ ಪೂಜಾರಿಯಾಗಿ ದೇವಯ್ಯನ ಇರ್ತಾರೆ. ಹಾಗೆ ಇಲ್ಲಿ ಜನರೆಲ್ಲ ಸೇರಿ ಉತ್ಸವ ನಡೀತಿರ್ಬೇಕಾದ್ರೆ ದೇವಯ್ಯ ಗುಡಿ ಒಳಗೆ ಹೋಗಿ ಪೂಜೆಯನ್ನ ಮಾಡ್ತಿರ್ತಾರೆ. ಹಾಗೆ ಮಾಡ್ತಿರ್ಬೇಕಾದ್ರೆ ಜೋರಾಗಿ ಗುಡುಗು ಸಿಡಿಲು ಸಮೇತ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಪೂಜೆನೆಲ್ಲ ಮುಗಿಸಿ ಹೊರಗಡೆ ನೋಡ್ಬೇಕಾದ್ರೆ ಅಲ್ಲಿ ಬಂದಿರೋ ಮಳೆಯಿಂದಾಗಿ ಎಲ್ಲರೂ ಕಷ್ಟಪಟ್ಟು ಒದ್ದಾಡಿ ಸಾಯ್ತಿರೋದನ್ನ ಇವರು ಕಣ್ಣಾರೆ ನೋಡಿರ್ತಾರೆ. ಅದನ್ನ ನೋಡಿ ಇವರಿಗೆ ಶಾಕ್ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಅವತ್ತಿನ ದಿನಾನೇ ಪೂಜೆ ನಡೀತಿರ್ಬೇಕಾದ್ರೆ ನಮ್ಮ ಜೊತೆ ನೀನು ಕೂಡ ಇದ್ದೆ, ನಿನಗೆ ಅವತ್ತಿನ ದಿನಾನೇ ಹೆಸರು ಕೂಡ ಇಟ್ಟಿದ್ದು ಅಂತ. ಅದು ಮಾತ್ರ ಅಲ್ಲ, ನೀನ್ ಅವತ್ತು ಕೊಳದಲ್ಲಿ ಸ್ನಾನ ಮುಗಿಸಿ ಬರ್ಬೇಕಾದ್ರೆ ನಿನ್ನ ಎದೆ ಭಾಗದಲ್ಲಿರುವ ಅರ್ಧ ಟ್ಯಾಟೋವನ್ನ ನೋಡಿ ನಾನು ಕನ್ಫರ್ಮ್ ಮಾಡಿದೆ ನೀನು ನಮ್ಮ ಮಹಾದೇವರ ಮಗ ಅಂತ. ಆವಾಗಲಿ ರಾಮಕೃಷ್ಣ ಅವರ ಕೈಯಲ್ಲಿ ಹಿಡಿದು ಹೇಳ್ತಾನೆ, ಈ ವಿಷಯ ಗೊತ್ತಿಲ್ಲದೆ ನಾನ್ ನಿಮ್ಮನ್ನ ತುಂಬಾ ಕಷ್ಟಪಡಿಸ್ಬಿಟ್ಟೆ, ಸಾರಿ ತಾತ ಅಂತ ಹೇಳ್ತಾನೆ. ಈ ವಿಷಯಗಳನ್ನ ಕೇಳಿದ ಲಕ್ಷ್ಮಿಯು ಕೂಡ ಶಾಕ್ ಆಗಿ ಇವನು ಮಹಾದೇವನ ಮಗನ ಅಂತ ಕೇಳಿ ಇವಳು ಈ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಅಲ್ಲಿಗೆ ಹೋಗಿ ರಾಮಕೃಷ್ಣ, ಈ ವಿಷಯವನ್ನ ನಾನು ನಿನಗೆ ಮೊದ್ಲೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಲಕ್ಷ್ಮಿ ಹೇಳ್ತಾಳೆ, ಈ ವಿಷಯವನ್ನ ಮುಚ್ಚಿ ಹಾಕ್ಲಿಕ್ಕೆ ನಿನ್ನ ಹತ್ರ 1000 ಕಾರಣಗಳು ಇರ್ಬೋದು, ಆದ್ರೆ ಇನ್ ಮುಂದೆ ಯಾವ ವಿಷಯಗಳನ್ನು ಕೂಡ ನನ್ನಿಂದ ಮುಚ್ಚಿ ಹಾಕ್ಬೇಡ. ಇನ್ ಮುಂದೆ ಯಾವ ಸಮಸ್ಯೆ ಬಂದ್ರು ಕೂಡ ನಾವಿಬ್ರು ಜೊತೆಗೆ ಸೇರಿ ಸರಿ ಮಾಡೋಣ ಅಂತ ಹೇಳಿ ಲಕ್ಷ್ಮಿ ರಾಮಕೃಷ್ಣನನ್ನ ತಬ್ಬಿಕೊಳ್ತಾಳೆ. ಮತ್ತೆ ಹೇಳ್ತಾರೆ, ನಾನು ಇವಾಗ ಮನೆಗೆ ಹೋಗ್ತೀನಿ, ಏನಾದ್ರೂ ಹೆಲ್ಪ್ ಬೇಕಿದ್ರೆ ನನಗೆ ಹೇಳು, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾಳೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಈ ಪೂಜಾರಿಗೆ ಎಲ್ಲ ವಿಷಯಗಳ ಗೊತ್ತಾಗಿ ಪೂಜಾರಿ ರಾಮಕೃಷ್ಣಗೆ ಹೇಳ್ತಿರ್ತಾರೆ, ಅವತ್ತಿನ ದಿನ ನಾವು ನಿನ್ನನ್ನ ಊರ್ ಬಿಟ್ಟು ಹೋಗು ಅಂತ ಹೇಳಿದಾಗ ಅವತ್ತು ನೀನು ಹೋಗಿದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಬೇರೆನೆ ಆಗ್ತಿತ್ತು ಅಂತ ಹೇಳ್ಬೇಕಾದ್ರೆ ರಾಮಕೃಷ್ಣ, ಇದು ನನ್ನ ತಂದೆ ತಾಯಿಯ ಊರು, ಈ ಊರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಅಂತ ಹೇಳ್ತಿರ್ತಾನೆ. ಮತ್ತೆ ಪೂಜಾರಿ ಕೇಳ್ತಾನೆ, ಅರಮನೆಯ ಎಡಭಾಗದಲ್ಲಿ ಯಾವ್ದಾದರೂ ಮುಖ್ಯವಾದ ಜಾಗ ಇದೆಯಾ ಅಂತ. ಆವಾಗ ಪೂಜಾರಿ, ಅರಮನೆಯ ಎಡಭಾಗದಲ್ಲಿ ಸ್ವಲ್ಪ ಮನೆಗಳಿವೆ, ಅದನ್ನು ದಾಟಿ ನದಿಗಳು ಕೂಡ ಇದೆ, ಆಮೇಲೆ ಫುಲ್ ಆಗಿ ಕಾಡ್ ಮಾತ್ರ ಅಂತ, ಮತ್ತೆ ಆ ಕಾಡ್ನಲ್ಲಿ ಒಂದು ಆಳವಾದ ಒಂದು ಬಾವಿ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ದೇವಯ್ಯ, ಅದೇ ಬಾವಿಯ ಹತ್ರನೇ ನಿನ್ನ ತಂದೆ ತಾಯಿ ಮೀಟ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿದ ರಾಮಕೃಷ್ಣ, ನಾ ಕಾಡಿನಲ್ಲಿರುವ ಎಲ್ಲಾ ಜಾಗವನ್ನು ಹುಡುಕಾಡಿದೀನಿ, ಆದ್ರೆ ಇನ್ನು ಆ ಬಾವಿ ಮಾತ್ರ ಹುಡ್ಕಾಡಿಲ್ಲ ಅಂತ ಮತ್ತೆ ಆ ಬಾವಿ ಹತ್ರನು ಹುಡ್ಕಾಡ್ಲಿಕ್ಕೆ ಹೋಗ್ತಾನೆ. ಅದೇ ಸಮಯದಲ್ಲಿ ರಾಮಕೃಷ್ಣನ ಒಬ್ಬ ವ್ಯಕ್ತಿ ಕೂಡ ನೋಡ್ತಾನೆ. ಹಾಗೆ ಇವನು ಬಾವಿಯೊಳಗೆ ಇಳಿದು ನೋಡ್ಬೇಕಾದ್ರೆ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ರಾಮ ಅಂತ ಬರ್ದಿರೋದನ್ನ ನೋಡ್ತಾನೆ. ಹಾಗೆ ಆ ಕಾಲನ್ನು ಕೂಡ ರಿಮೂವ್ ಮಾಡಿ ನೋಡಿದಾಗ ಅದರೊಳಗೆ ಒಂದು ಬ್ಯಾಗ್ ಇರೋದನ್ನ ಗಮನಿಸ್ತಾನೆ. ಹಾಗೆ ಆ ಬ್ಯಾಗ್ ಅನ್ನು ತಗೊಂಡೋಗಿ ರಾಜರ ಮುಂದೆ ಓಪನ್ ಮಾಡ್ತಾನೆ. ಅದರೊಳಗೆ ಒಂದು ಡೈರಿ ಆಮೇಲೆ ಕೆಲವು ಫೈಲ್ಸ್ ಇರೋದನ್ನ ಗಮನಿಸ್ತಾನೆ. ಮತ್ತೆ ಆ ಫೈಲ್ಸ್ ನಲ್ಲಿ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಕೆಲವು ಕೋರ್ಸ್ ಗಳು ಇರುತ್ತೆ. ಇದನ್ನ ಗಮನಿಸಿದ ರಾಮಕೃಷ್ಣ, ಇದೆಲ್ಲ ಏನು ಅಂತ ನನಗೆ ಇವಾಗ ಹೇಳಲಿಕ್ಕೆ ಆಗ್ತಾ ಇಲ್ಲ, ನನಗೆ ಕಂಡು ಹಿಡಿಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ರಾಜರಿಗೆ ಹೇಳಿ ಈ ಫೈಲ್ ಅನ್ನ ತುಂಬಾ
ಸೇಫ್ ಆಗಿ ಇಡ್ಬೇಕು ಅಂತ ಹೇಳ್ಬೇಕಾದ್ರೆ ರಾಜ ನನ್ನ ರೂಮ್ ನಲ್ಲಿ ಒಂದು ಲಾಕರ್ ಇದೆ, ಆ ಲಾಕರ್ ನಲ್ಲಿ ಇಟ್ಬಿಡು ಅಂತ ಹೇಳ್ತಾರೆ. ಇವರು ಮಾತಾಡ್ತಿರೋದನ್ನೆಲ್ಲ ರಘುಪತಿ ಕೂಡ ಕೇಳಿಸ್ಕೊಳ್ತಿರ್ತಾನೆ. ಅವತ್ತಿನ ದಿನಾನೇ ಕೆಲವು ಜನರು ಆ ಫೈಲ್ ಅನ್ನ ಕದಿಲಿಕ್ಕೆ ಅಂತ ಅರಮನೆ ಒಳಗೆ ಎಂಟ್ರಿ ಆಗ್ತಾರೆ. ಹಾಗೆ ಆ ಲಾಕರ್ ಅನ್ನು ಕೂಡ ಓಪನ್ ಮಾಡ್ಲಿಕ್ಕೆ ನೋಡ್ತಿರ್ಬೇಕಾದ್ರೆ ಇಲ್ಲಿಗೆ ರಾಮಕೃಷ್ಣ ಬಂದು ಇವರಿಗೆಲ್ಲ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇಲ್ಲಿ ಚಿಕ್ಕದಾದ ಫೈಟ್ ಕೂಡ ನಡೆಯುತ್ತೆ. ಆದ್ರೆ ಈ ಫೈಟ್ ನಲ್ಲಿ ಅವರು ರಾಮಕೃಷ್ಣನ ತಲೆಗೆ ಹೊಡೆದು ರಾಮಕೃಷ್ಣ ಪ್ರಜ್ಞೆ ತಪ್ಪುವ ಪರಿಸ್ಥಿತಿಯಲ್ಲಿ ಇದ್ದಾಗ ಅವರು ಲಾಕರ್ ಓಪನ್ ಮಾಡಿ ಫೈಲ್ ಅನ್ನು ತಗೊಂಡು ಇಲ್ಲಿಂದ ಓಡಿ ಹೋಗ್ತಾರೆ. ಅದೇ ಸಮಯದಲ್ಲಿ ರಾಮಕೃಷ್ಣ ಕೂಡ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ. ಹಾಗೆ ಈ ವಿಷಯವೆಲ್ಲ ಮನೆಯವರಿಗೆ ಗೊತ್ತಾಗಿ ಮನೆಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಗೆ ರಘುಪತಿ ಕೂಡ ಬಂದು ಇವನನ್ನ ಹೀಗೆ ಇಟ್ಕೊಂಡ್ರೆ ಇವನ ಜೀವಕ್ಕೆ ಕೂಡ ಅಪಾಯವಾಗಬಹುದು, ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೇ ಬೆಟ್ರು, ಇಲ್ಲಿರುವ ಎಲ್ಲಾ ಕೆಲಸಗಳನ್ನ ನಾನು ನೋಡ್ಕೋತೀನಿ, ನೀವು ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ರಾಜರಿಗೆ ಹೇಳ್ತಾನೆ. ಹಾಗೆ ರಾಜ ಕೂಡ ಇವನು ಹೇಳೋದು ಸರಿ ಅಂತ ಕೇಳಿ ಮುಂದಿನ ಟ್ರೀಟ್ಮೆಂಟ್ ಗಾಗಿ ಇವರು ಹಾಸ್ಪಿಟಲ್ ಗೆ ಹೊರಡ್ತಾರೆ. ಅವತ್ತಿನ ದಿನ ರಾತ್ರಿಯೇ ಅರಮನೆಗೆ ಮತ್ತೆ ಇನ್ನು ಸ್ವಲ್ಪ ಜನರು ಎಂಟ್ರಿ ಆಗ್ತಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಅವನು ತೆಗೆದಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಫೈಲ್ ಅಲ್ಲಿ ಇಟ್ಟಿದ್ದಾನೆ, ನನಗೆ ಒರಿಜಿನಲ್ ಆಗಿರೋ ಡಾಕ್ಯುಮೆಂಟ್ಸ್ ಗಳು ಬೇಕು, ಆದಷ್ಟು ಬೇಗ ಅದನ್ನ ಕಂಡು ಹುಡುಕಿ ತಗೋ ಬನ್ನಿ ಅಂತ ಹೇಳ್ತಾನೆ. ಹೀಗೆ ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ, ರಘುಪತಿ ಆಗಿರ್ತಾನೆ. ಹಾಗೆ ಇವರೆಲ್ಲ ಮನೆಯೊಳಗೆ ಎಂಟ್ರಿ ಆಗ್ಬೇಕಾದ್ರೆ ಮನೆ ಒಳಗಡೆ ರಾಮಕೃಷ್ಣ ಚೇರ್ ನಲ್ಲಿ ಕೂತಿರ್ತಾನೆ. ಇಲ್ಲಿ ಈ ರಘುಪತಿ ಅನ್ಕೊಳ್ತಿರ್ತಾನೆ, ನಾವು ಇವರನ್ನು ಹಾಸ್ಪಿಟಲ್ ಗೆಲ್ಲ ಕಲ್ತಿರೋದು, ಇವನ್ ಹೇಗೆ ಮತ್ತೆ ಇಲ್ಲಿಗೆ ಬಂದ ಅಂತ. ಇಲ್ಲಿ ರಾಮಕೃಷ್ಣ ಹೇಳ್ತಾನೆ, ನಿನ್ನ ಬಗ್ಗೆ ಎಲ್ಲಾ ವಿಷಯಗಳು ನನಗೆ ಗೊತ್ತಿದೆ, ಆ ಡಾಕ್ಯುಮೆಂಟ್ಸ್ ಗೋಸ್ಕರ ನೀನ್ ಪಕ್ಕ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು, ನೀನು ಎಷ್ಟು ದಿನ ಅಂತ ಮುಖವಾಡ ಹಾಕೊಂಡು ಈ ತರ ಇರ್ತೀಯ ರಘುಪತಿ ಅಂತ ಕೇಳ್ತಾನೆ. ಆವಾಗ ರಘುಪತಿ ಅವನ ಮುಖಕ್ಕೆ ಸುತ್ತಕೊಂಡಿರುವಂತಹ ಕ್ಲೋತ್ ಅನ್ನ ಕೆಳಗಡೆ ಹಾಕ್ತಾನೆ. ಮತ್ತೆ ರಘುಪತಿ ಹೇಳ್ತಾನೆ, ನೀನ್ ಎಷ್ಟು ಸರಿ ನನ್ನ ದಾರಿಗೆ ಆಟ ಬರ್ತೀಯ, ಹಾಗೆ ಬಂದ್ರೆ ನಿನ್ನ ಸುಮ್ನೆ ಬಿಡ್ತೀನ, ಮೊದಲು ಇವನಿಗೆ ಹೊಡೆದು ಇವನ ಹತ್ರ ಇರುವ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಕೇಳಿ ತಿಳ್ಕೊಂಡು ಇವರನ್ನ ಸಾಯಿಸ್ಬಿಡಿ ಅಂತ ರಘುಪತಿ ಅವನ ಜನರಿಗೆ ಹೇಳ್ತಾನೆ. ಹಾಗೆ ಇವನ ಹತ್ರ ರಘುಪತಿ ಜನರು ಬರ್ತಿರ್ಬೇಕಾದ್ರೆ ಯಾರೊಬ್ರು ಗಣ್ಣಿನಿಂದ ಅವರ ಮೇಲೆ ಶೂಟ್ ಮಾಡ್ತಾರೆ. ಹಾಗೆ ಶೂಟ್ ಮಾಡೋದು ಬೇರೆ ಯಾರು ಅಲ್ಲ, ರಾಜ ಆಗಿರ್ತಾರೆ. ಹಾಗೆ ರಾಜ ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ಸ್ಟೆಪ್ ಇಂದ ಕೆಳಗಡೆ ಇಳಿದು ಬಂದು, ಎಷ್ಟು ಧೈರ್ಯ ಇದ್ರೆ ನನ್ನ ಮೊಮ್ಮಗನ ಮೇಲೆ ಕೈ ಮಾಡ್ತೀರಾ ಅಂತ. ಆವಾಗ ರಘುಪತಿ ಏನು ಮೊಮ್ಮಗನ ಅಂತ ಶಾಕ್ ಇಂದ ಕೇಳ್ತಾನೆ. ಆವಾಗ ಈ ವಿಷಯ ರಾಜಗೆ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಇವರು ಹಾಸ್ಪಿಟಲ್ ಗೆ ಹೋಗ್ತಿರ್ಬೇಕಾದ್ರೆ ದೇವಯ್ಯ ದಾರಿ ಮಧ್ಯೆ ಸಿಕ್ಕಿ ಎಲ್ಲ ವಿಷಯಗಳನ್ನ ರಾಜರಿಗೆ ಹೇಳಿರ್ತಾರೆ. ಹಾಗೆ ರಘುಪತಿಯನ್ನ ಚೇರ್ ನಲ್ಲಿ ಕಟ್ಟಿ ಹಾಕಿ ರಾಮಕೃಷ್ಣ ಕೇಳ್ತಾನೆ, ನೀವು ಮುಖವಾಡ ಹಾಕೊಂಡು ಈ ಮಧ್ಯರಾತ್ರಿಯಲ್ಲಿ ಆ ಡಾಕ್ಯುಮೆಂಟ್ಸ್ ಗೋಸ್ಕರ ಬಂದಿದ್ದೀರಾ ಅಂತಂದ್ರೆ ಆ ಡಾಕ್ಯುಮೆಂಟ್ ನಿಮಗೆ ಎಷ್ಟು ಮುಖ್ಯವಾದುದು ಅಂತ ನನಗೆ ಅರ್ಥ ಆಗ್ತಾ ಇದೆ. ಆ ಡಾಕ್ಯುಮೆಂಟ್ ನಾನು ನಿಮಗೆ ಕೊಡ್ತೀನಿ, ಆದ್ರೆ ನನಗೊಂದು ವಿಷಯ ಗೊತ್ತಾಗ್ಬೇಕು, ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ ಅಂತ. ಆವಾಗ ರಘುಪತಿ ಆಜಾಮ್ ಖಾನ್ ಅಂತ ಹೇಳ್ತಾನೆ. ಆಜಾಮ್ ಖಾನ್ ಯಾರು ಅಂತಂದ್ರೆ ಹೈದರಾಬಾದ್ ನಲ್ಲಿ ಅವರೊಬ್ರು ಪೊಲಿಟಿಕಲ್ ವ್ಯಕ್ತಿ, ಅದು ಮಾತ್ರ ಅಲ್ಲ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿರ್ತಾರೆ. ಈ ವಿಷಯವನ್ನ ರಾಜನಿಗೆ ಕೂಡ ಹೇಳ್ತಾನೆ. ಈ ಆಜಾಮ್ ಖಾನ್ ಎಪಿಸೋಡ್ 1 ನಲ್ಲಿ ಕೂಡ ರಾಮಕೃಷ್ಣನನ್ನ ಮೀಟ್ ಆಗಿರ್ತಾರೆ. ಇಲ್ಲಿ ರಾಮಕೃಷ್ಣ ಈ ಅಮರಗಿರಿಗೂ ಆಜಾಮ್ ಖಾನ್ಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. ಆವಾಗ ಇವನು 25 ವರ್ಷಗಳ ಹಿಂದೆ ಮಹಾದೇವ್ ನನಗೆ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಅನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದೇನಂತಂದ್ರೆ ಒಂದು ದಿನ ಮಹಾದೇವ್ ರಘುಪತಿಯನ್ನ ಕರ್ಕೊಂಡು ಒಂದು ಗುಡ್ಡ ಪ್ರದೇಶಕ್ಕೆ ಹೋಗಿರ್ತಾನೆ. ಆ ಜಾಗದಲ್ಲಿ ಒಂದು ರನ್ವೇ ತರ ಇರುತ್ತೆ. ಈ ಜಾಗದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ರಘುಪತಿಗೆ ಕೇಳಿದಾಗ ರಘುಪತಿ ಜನರು ಹೇಳಿದನ್ನ ಕೇಳಿದ್ದೀನಿ, ನಾವೊಬ್ಬನ ವ್ಯಕ್ತಿ ನಲ್ಲಮಲೆಗೆ ಬರ್ಬೇಕಾದ್ರೆ ತನ್ನ ವಿಮಾನವನ್ನ ಇಲ್ಲೇ ಪಾರ್ಕ್ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾನೆ. ಹಾಗೆ ಮಹಾದೇವ್ ಆ ರನ್ವೇ ಕ್ವಾಲಿಟಿಯನ್ನ ಚೆಕ್ ಮಾಡಿ ನಾವು ಇವಾಗ್ಲೇ ಹೈದರಾಬಾದ್ ಗೆ ಹೊರಡ್ಬೇಕು ಅಂತ ಹೇಳ್ತಾನೆ. ಹಾಗೆ ಮಹಾದೇವ್ ರಘುಪತಿಯನ್ನ ಹೈದರಾಬಾದ್ ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ರಘುಪತಿ ಇಲ್ಲಿಗೆ ಯಾಕೆ ನನ್ನನ್ನ ಕರ್ಕೊಂಡ್ ಬಂದಿದ್ಯಾ, ಯಾರನ್ನ ಮೀಟ್ ಆಗ್ಲಿಕ್ಕೆ ಬಂದಿದ್ದು ಅಂತ ಕೇಳ್ಬೇಕಾದ್ರೆ ಮಹಾದೇವ್ ಹೇಳ್ತಾನೆ, ನಾವು ಆಜಾಮ್ ಖಾನ್ ಅನ್ನ ಮೀಟ್ ಆಗ್ಲಿಕ್ಕೆ ಬಂದಿದ್ದು, ಅವರೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಕೂಡ ಆಗಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಗೆ ಆಜಾಮ್ ಖಾನ್ ಕೂಡ ಎಂಟ್ರಿ ಆಗ್ತಾರೆ. ಇಲ್ಲಿ ಆಜಾಮ್ ಖಾನ್ ಅಮರಗಿರಿ ರಾಜಕುಮಾರನಾಗಿರುವ ಮಹಾದೇವ್ಗೆ ಸುಸ್ವಾಗತ ಅಂತ ಹೇಳ್ತಾರೆ. ಮತ್ತೆ ಮಹಾದೇವ್ ಅವನು ತಗೊಂಡಿರುವಂತಹ ಎಲ್ಲಾ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನ ಆಜಾಮ್ ಖಾನ್ಗೆ ಕೊಟ್ಟು, ನಾನು ಕಲ್ತಿರೋ ವಿದ್ಯೆಯಿಂದ ನನ್ನ ಊರಿಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ, ನಾನ್ ನಿಮಗೆ ಸಹಾಯ ಮಾಡ್ಲಿಕ್ಕೆ ಯಾವ ಸಮಯದಲ್ಲೂ ರೆಡಿ ಇರ್ತೀನಿ, ಆದ್ರೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೇಕು ಅಂತ ಹೇಳು ಅಂತ ಕೇಳಿದಾಗ ನಿಮ್ಮ ಹತ್ರ ಇರೋ ಫ್ಲೈಟ್ ನನಗೆ ಒಂದು ದಿನಕ್ಕೆ ಬಾಡಿಗೆಗೆ ಬೇಕು ಅಂತ ಕೇಳ್ತಾರೆ. ಆವಾಗ ಆಜಾಮ್ ಖಾನ್ ಯಾವ ಕಾರಣಕ್ಕಾಗಿ ಕೇಳ್ತಾ ಇದೀಯ ಅಂತ ಕೇಳಿದಾಗ ಮಹಾದೇವ್ ತುಂಬಾ ರೈತರು ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ವ್ಯವಸಾಯ ಅದನ್ನ ನಂಬ್ಕೊಂಡೇ ಬದುಕ್ತಿರ್ತಾರೆ, ಆದ್ರೆ ಅವರಿಗೆ ವ್ಯವಸಾಯ ಮಾಡ್ಲಿಕ್ಕೆ ಜಾಗ ಇದ್ರು ಅದನ್ನ ಮಾಡ್ಲಿಕ್ಕೆ ಅವ್ರ ಹತ್ರ ನೀರಿರೋದಿಲ್ಲ. ಆ ನೀರಿಗೋಸ್ಕರ ಅವ್ರು ಯಾವತ್ತು ನೋಡಿದ್ರು ಆಕಾಶವನ್ನೇ ನೋಡ್ತಿರ್ತಾರೆ, ಯಾವಾಗ ಮಳೆ ಬರುತ್ತೆ ಅಂತ ಕಾಯ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಕಾಲಕ್ಕೆ ಮಳೆ ಬರಲಿಲ್ಲ ಅಂದ್ರೆ ತುಂಬಾ ರೈತರು ಅವರ ಜೀವನವನ್ನು ಸಾಗಿಸ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಹಾಗೆ ಅವರನ್ನೆಲ್ಲ ಕೂಡ ಸತ್ತು ಹೋಗ್ತಾ ಇದೆ. ಅದೇ ತರನೇ ನಮ್ಮ ಊರಲ್ಲಿ ಕೂಡ ತುಂಬಾ ರೈತರು ವ್ಯವಸಾಯ ಮಾಡಕ್ಕಾಗದೆ ನೀರಿಲ್ದೆ ತುಂಬಾ ಜನರು ಹೊಟ್ಟೆಗೆ ಅನ್ನ ಕೂಡ ಇಲ್ದೆ ಸಾಯ್ತಿದ್ದಾರೆ. ಅದನ್ನೆಲ್ಲ ತಡಿಲಿಕ್ಕೆ ನಾನೊಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದೀನಿ, ಅಂದ್ರೆ ಮಳೆಯನ್ನೇ ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ಬೇಕಾದ್ರೆ
ಹೇಳ್ಬೇಕಾದ್ರೆ ನೀನ್ ಹೇಗೆ ಮಳೆಯನ್ನ ರೆಡಿ ಮಾಡ್ತೀಯಾ, ಅದು ಆ ದೈವ ಶಕ್ತಿಯಿಂದ ನಡೀತಾ ಇರೋದು, ಅದನ್ನ ನೀನ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆವಾಗ ಮಹಾದೇವ್ ಕ್ಲೌಡ್ ಸೀಡಿಂಗ್ ನ ಮೂಲಕ ಇದೆಲ್ಲ ಸಾಧ್ಯ ಅಂತ ಹೇಳ್ತಾನೆ. ಕ್ಲೌಡ್ ಸೀಡಿಂಗ್ ಅಂದ್ರೆ ಮೋಡಗಳ ಬಿತ್ತನೆಯ ಮೂಲಕ ಮಳೆ ಬರುವ ಹಾಗೆ ಮಾಡೋದು. ಇದನ್ನೆಲ್ಲ ಅಮೆರಿಕ ಹಾಗೂ ಇಂಗ್ಲೆಂಡ್ ನಲ್ಲಿ ಕ್ಲೌಡ್ ಸೀಡಿಂಗ್ ಮಾಡೋದೆಲ್ಲ ನಾರ್ಮಲ್ ಆಗಿರುತ್ತೆ. ಆದ್ರೆ ಅದಕ್ಕೆ ಸರಿಯಾಗಿ ಅವರಿಗೆ ರಿಸಲ್ಟ್ ಕೂಡ ಸಿಗ್ಲಿಲ್ಲ. ಹಾಗೆ ನಾನ್ ಕೂಡ ಯಾಕಾಗಿ ಅವರಿಗೆ ಸರಿಯಾದ ರಿಸಲ್ಟ್ ಸಿಗ್ಲಿಲ್ಲ ಅಂತ ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಿರ್ಬೇಕಾದ್ರೆ ನಾನೊಂದು ಫಾರ್ಮುಲಾವನ್ನ ಕಂಡು ಹಿಡಿದೆ. ಆ ಫಾರ್ಮುಲಾದ ಹೆಸರೇ ವರುಣ. ವರುಣ ಇವಾಗ ಲಾಸ್ಟ್ ಸ್ಟೇಜ್ ನಲ್ಲಿ ಇದೆ. ಅದನ್ನ ಟ್ರೈ ಮಾಡ್ಲಿಕ್ಕೆ ನಮ್ಗೆ ನಿಮ್ಮ ವಿಮಾನ ಬೇಕು ಅಂತ ಹೇಳ್ಬೇಕಾದ್ರೆ ಆಜಮ್ ಖಾನ್ ಇದನ್ನೆಲ್ಲ ನೀವು ಎಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ನಾನು ಲ್ಯಾಬ್ ನಲ್ಲಿ ಎಲ್ಲಾ ವಿಷಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಎಲ್ಲಾದ್ರೂ ಸಕ್ಸಸ್ ಆದ್ರೆ ನಿಜವಾದ ಕ್ಲೌಡ್ ಸೀಡಿಂಗ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೇನೆ. ನಾನು ಕಂಡು ಹಿಡಿದಿರುವಂತಹ ವರುಣ ಫಾರ್ಮುಲಾವನ್ನು ವಿಮಾನದಲ್ಲಿ ಲೋಡ್ ಮಾಡಿಕೊಂಡು ಅದನ್ನ ಮೋಡದೊಳಗೆ ಮಿಕ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಅದು ಹಾಕಿ ಸ್ವಲ್ಪ ಹೊತ್ತಲ್ಲಿ ಕ್ಲೈಮೇಟ್ ಕೂಡ ಚೇಂಜ್ ಆಗುತ್ತೆ. ಅದರಿಂದ ಮಳೆ ಬರ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ನನಗೆ ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ, ಇದೆಲ್ಲಾದ್ರೂ ಸಕ್ಸಸ್ ಆದ್ರೆ ನಮ್ಮ ದೇಶದಲ್ಲಿ ರೈತರಿಗೆ ಯಾವ ತೊಂದರೆ ಕೂಡ ಬರೋದಿಲ್ಲ ಅಂತ ಹೇಳ್ಬೇಕಾದ್ರೆ ನಿಮ್ಮ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ, ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಕೂಡ ಆಗಬಹುದು. ನೀವು ನಿಮ್ಮ ಪ್ರಾಜೆಕ್ಟ್ ಅನ್ನ ಕಂಟಿನ್ಯೂ ಮಾಡಿ, ನಿಮಗೆ ಯಾವ ಬೇಕಾದ್ರೂ ಯಾವ ಸಹಾಯ ಬೇಕಾದ್ರೂ ಕೇಳಿ, ನಾನ್ ನಿಮಗೆ ಮಾಡ್ಲಿಕ್ಕೆ ರೆಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಅಲ್ಲಿಂದ ಹೊರಟು ಮತ್ತೆ ಊರಿಗೆ ಬರ್ತಾರೆ. ಹಾಗೆ ಊರಿಗೆ ಬಂದ ಒಂದೇ ವಾರದಲ್ಲಿ ರಘುಪತಿಗೆ ಒಂದು ಲೆಟರ್ ಮೂಲಕ ನೀವು ಮಾತ್ರ ನನ್ನನ್ನ ಮೀಟ್ ಆಗ್ಬೇಕು ಅಂತ ಆಜಮ್ ಖಾನ್ ರಘುಪತಿಗೆ ಲೆಟರ್ ನ ಕಳ್ಸಿರ್ತಾರೆ. ಹಾಗೆ ರಘುಪತಿ ಹೋಗಿ ಆಜಮ್ ಖಾನ್ ನನ್ನ ಕೂಡ ಮೀಟ್ ಆಗ್ತಾನೆ. ಹಾಗೆ ಇಲ್ಲಿ ಆಜಮ್ ಖಾನ್ ರಘುಪತಿಗೆ ಹೇಳ್ತಿರ್ತಾನೆ, ಇವಾಗ ಫುಲ್ ಆಗಿ ರಾಜರ ಆಳ್ವಿಕೆ ನಡೀತಾ ಇದೆ. ನಿಮ್ಮ ಊರಿನಲ್ಲಿ ರಾಜನಾಗಿರುವ ನರಸಿಂಹರಾವ್ ಅವರ ಆಳ್ವಿಕೆ ಮುಗಿದ ಮೇಲೆ ಆ ರಾಜ್ಯವನ್ನ ತನ್ನ ಮಗನಾಗಿರುವಂತಹ ಮಹಾದೇವ್ಗೆ ಒಪ್ಪಿಸ್ತಾರೆ. ಹಾಗೆ ಒಪ್ಪಿಸಿದ್ರೆ ನಿನ್ನ ಗತಿ ಏನಾಗ್ಬಹುದು ಅಂತ ಹೇಳ್ಬೇಕಾದ್ರೆ ರಘುಪತಿ ಸುಮ್ನೆ ಇರ್ತಾನೆ. ಆವಾಗ ಆಜಮ್, ನಿಮ್ಮ ಈ ಸೈಲೆಂಟ್ ಅನ್ನ ನೋಡ್ಬೇಕಾದ್ರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇದೆ. ಎಲ್ಲಾದ್ರೂ ಮಹಾದೇವ್ ಮಾಡ್ತಿರುವಂತಹ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ನಿಮ್ಮ ಊರ್ನೊಳಗೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಊರ್ನ ಜನರು ಎಲ್ಲಾರು ಮಹಾದೇವನನ್ನ ದೇವ್ರ ತರ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲೂ ಕೂಡ ನಿನಗೆ ಯಾವ ವ್ಯಾಲ್ಯೂ ಕೂಡ ಇರೋದಿಲ್ಲ. ನಿನ್ನ ಇವಾಗ ನೋಡ್ತಿರ್ಬೇಕಾದ್ರೆ ನನಗೆ ಒಂದು ವಿಷಯ ಗೊತ್ತಾಗ್ತಾ ಇದೆ. ಅದೇನಂತಂದ್ರೆ ನೀನ್ ಕೂಡ ನನ್ನ ತರನೇ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀಯಾ. ಅದು ಮಾತ್ರ ಅಲ್ಲ, ನೀನು ನಿನ್ನ ಕಾಲೇಜ್ ಲೈಫ್ ನಲ್ಲಿ ಒಂದು ಲೀಡರ್ ಆಗಿ ಕೂಡ ಇದ್ದೀಯಾ. ಆಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ನೀನು ಪಾಲ್ಗೊಂಡಿದ್ದೀಯಾ. ನಿನಗೆ ಅಧಿಕಾರವನ್ನ ನಿಭಾಯಿಸುವ ಶಕ್ತಿ ನಿನಗಿದೆ. ಇವಾಗ ಅಧಿಕಾರವನ್ನ ನರಸಿಂಹ ತನ್ನ ಮಗನಾದ ಮಹಾದೇವ್ಗೆ ಕೊಟ್ರೆ ನಿನಗೆ ಯಾವ ತರದ ಮರ್ಯಾದೆ ಕೂಡ ಅಲ್ಲಿ ಇರೋದಿಲ್ಲ. ನೀನು ನನ್ನ ಜೊತೆ ಸೇರಿದ್ರೆ ನಾನು ನಿನ್ನನ್ನ ಆ ಊರಿಗೆ ರಾಜನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ರಘುಪತಿ, ನಾನಿವಾಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಆಸಮ್ ಹೇಳ್ತಾನೆ, ನನಗೆ ವರುಣ ಬೇಕು, ಮಹಾದೇವ್ನ ಕ್ಲೌಡ್ ಸೀಡಿಂಗ್ ಫಾರ್ಮುಲಾ ಬೇಕು ಅಂತ. ಅದಕ್ಕೆ ರಘುಪತಿ ಕೂಡ ಓಕೆ ಅಂತ ಹೇಳ್ತಾನೆ. ಅದು ಮಾತ್ರ ಅಲ್ಲ, ಆಸಮ್ ತನ್ನ ಜೊತೆ ಇರುವ ಒಬ್ಬ ಸೈಂಟಿಸ್ಟ್ ಅನ್ನ ರಘುಪತಿಗೆ ಪರಿಚಯ ಮಾಡಿಕೊಡ್ತಾನೆ. ಈ ಸೈಂಟಿಸ್ಟ್ ಬೇರೆ ಯಾರು ಅಲ್ಲ, ವೀರಣ್ಣ ಆಗಿರ್ತಾನೆ. ಆಸಮ್ ರಘುಪತಿಗೆ ಹೇಳ್ತಾನೆ, ಇವರನ್ನ ಕರ್ಕೊಂಡು ಹೋಗಿ ನೀನು ಮಹಾದೇವ್ ಹತ್ರ ಅಸಿಸ್ಟೆಂಟ್ ಆಗಿ ಸೇರ್ಸು, ಮಿಕ್ಕಿರೋದೆಲ್ಲ ಜೋಸೆಫ್ ನೋಡ್ಕೋತಾನೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಜೋಸೆಫ್ ನನಗೆ ಪರಿಚಯವಾಗಿದ್ದು ಮತ್ತೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಹಾಗೆ ಈ ವಿಷಯನೆಲ್ಲ ರಘುಪತಿ ಇವ್ರಿಗೆ ಹೇಳ್ತಿರ್ಬೇಕಾದ್ರೆ ಊರ್ನಲ್ಲಿರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಊರ್ನಲ್ಲಿರೋ ಮನೆ ಎಲ್ಲ ಬೆಂಕಿಯಿಂದ ಹೊತ್ತಿ ಉರಿತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಲಿಕ್ಕೆ ರಾಜ ಹೋಗ್ತಾರೆ. ಹಾಗೆ ರಾಜರ ಜೊತೆ ಪಟೇಲ್ ಕೂಡ ಹೋಗ್ತಾರೆ. ಹಾಗೆ ಒಂದು ಕ್ಷಣದಲ್ಲಿ ಎಲ್ಲರೂ ಕಣ್ತಪ್ಪಿಸ್ಬೇಕಾದ್ರೆ ರಘುಪತಿ ಲಕ್ಷ್ಮಿಗೆ ಹೊಡೆದು ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗೆ ರಾಮಕೃಷ್ಣ ಲಕ್ಷ್ಮಿ ಹತ್ರ ಏನಾಯ್ತು ಅಂತ ಕೇಳಿದಾಗ ಲಕ್ಷ್ಮಿ ಯಾರೊಬ್ಬ ವ್ಯಕ್ತಿ ಇಲ್ಲಿಗೆ ಬಂದು ಅಪ್ಪನನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾಳೆ. ಹಾಗೆ ಹೊರಗಡೆ ಜೀಪ್ ನ ಸದ್ದು ಕೂಡ ಕೇಳಿಸುತ್ತೆ. ಹಾಗೆ ರಾಮಕೃಷ್ಣ ಹೋಗಿ ನೋಡಿದಾಗ ಅವರನ್ನ ಕರ್ಕೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ, ವೀರಣ್ಣ ಅಂದ್ರೆ ಜೋಸೆಫ್ ಆಗಿರ್ತಾನೆ. ಮತ್ತೆ ಇಲ್ಲಿ ಹೈದರಾಬಾದ್ ನಲ್ಲಿ ತೋರಿಸ್ತಾರೆ. ಆಜಮ್ ಖಾನ್ ಅವನ ಹೆಡ್ ಆಗಿರುವಂತಹ ವ್ಯಕ್ತಿಗೆ ಕಾಲ್ ಮಾಡಿ ಜೋಸೆಫ್ ಒಂದು ಭಯ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾನೆ. ಅದನ್ನ ನಾವು ಯೂಸ್ ಮಾಡಿದ್ರೆ ನಮ್ಮ ಅಪೋಸಿಟ್ ಇರುವಂತಹ ಎಲ್ಲಾ ಶತ್ರುಗಳು ಒಂದು ಕ್ಷಣದಲ್ಲಿ ತಮ್ಮ ಬುದ್ಧಿಶಕ್ತಿಯನ್ನ ಕಳೆದುಕೊಳ್ತಾರೆ. ಅದನ್ನ ನೀವು ಟೆಸ್ಟ್ ಮಾಡಿದ್ರ ಅಂತ ಆ ವ್ಯಕ್ತಿ ಕೇಳಿದಾಗ ಅಮರಗಿರಿ ಅನ್ನೋ ಊರಿನಲ್ಲಿ ಟೆಸ್ಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳ್ಬೇಕಾದ್ರೆ ನಮಗೆ ತೋರಿಸ್ತಾರೆ ಆ ಮರಕ್ಕೆ ಆ ತರ ಒಂದು ಕೆಮಿಕಲ್ ಅನ್ನ ಇಂಜೆಕ್ಟ್ ಮಾಡಿರೋದು ಬೇರೆ ಯಾರು ಅಲ್ಲ, ವೀರಣ್ಣ ಆಗಿರ್ತಾನೆ. ಅದರಿಂದ ಬರುವ ಗಾಳಿಯಿಂದಾಗಿ ಊರಿನಲ್ಲೆಲ್ಲ ಎಲ್ಲಾ ಜನರು ತಮ್ಮ ಬುದ್ಧಿಶಕ್ತಿಯನ್ನ ಕಳೆದುಕೊಳ್ತಾ ಇದ್ದಿದ್ದು. ಆದ್ರೆ ನಮಗೆ ಫೈನಲ್ ಟೆಸ್ಟ್ ಅನ್ನ ಕಂಪ್ಲೀಟ್ ಮಾಡ್ತಿರ್ಬೇಕಾದ್ರೆ ನಮಗೆ ಒಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಯ್ತು. ಒಬ್ಬ ವ್ಯಕ್ತಿಯಿಂದಾಗಿ ನಮ್ಮ ಪ್ಲಾನ್ ಕೂಡ ಫ್ಲಾಪ್ ಆಗ್ತಾ ಬಂತು. ಆವಾಗ ಇವನು ಅಪೋಸಿಟ್ ವ್ಯಕ್ತಿ 25 ವರ್ಷಗಳ ಹಿಂದೆ ನೀನು ಇದೇ ಕಾರಣವನ್ನ ಹೇಳ್ತಾ ಇದ್ದೆ, ಮಳೆನ ನಾವು ಆಯುಧವಾಗಿ ಯೂಸ್ ಮಾಡಬಹುದು ಅಂತ. ಆದ್ರೆ ಆ ಪ್ಲಾನ್ ಫ್ಲಾಪ್ ಆಯ್ತು. ಇವಾಗ ಮತ್ತೆ ಅದೇ ಕಾರಣವನ್ನ ಹೇಳ್ತಾ ಇದ್ದೀಯಾ. ಇವಾಗ ಏನಾಯ್ತು ಅಂತ ಕೇಳಿದಾಗ 25 ವರ್ಷಗಳ ಹಿಂದೆ ಯಾವ ವ್ಯಕ್ತಿಯಿಂದ ನಮ್ಮ ಪ್ರಾಜೆಕ್ಟ್ ನಿಂತು ಹೋಯ್ತು, ಇವಾಗ ಅದೇ ವ್ಯಕ್ತಿಯ ಮಗನಿಂದ ನಮಗೆ ಇವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ನನಗಿನ್ನು ಸ್ವಲ್ಪ ಟೈಮ್ ಕೊಡಿ, ನಾನು ಆದಷ್ಟು ಬೇಗ ಫಾರ್ಮುಲಾವನ್ನ ಕಂಡು ಹಿಡಿದು ಆ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಕಂಡು ಹಿಡಿದು ನಾನ್ ನಿಮಗೆ ಒಪ್ಪಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಅಪೋಸಿಟ್ ಕಡೆಯ ವ್ಯಕ್ತಿ ಹೇಳ್ತಾನೆ, ನಿನಗೆ 1 ವಾರ ಟೈಮ್ ಕೊಡ್ತೀನಿ,
ಆದಷ್ಟು ಬೇಗ ಆ ಫಾರ್ಮುಲಾವನ್ನ ತಂದು ಕೊಡು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಇಲ್ಲಿ ರಘುಪತಿ ಜೋಸೆಫ್ಗೆ ಹೇಳ್ತಿರ್ತಾನೆ, ಡಾಕ್ಯುಮೆಂಟ್ಸ್ ಎಲ್ಲ ಅರಮನೆಯಲ್ಲೇ ಇದೆ, ಆದ್ರೆ ಎಲ್ಲಾ ವಿಷಯಗಳನ್ನ ಅವರಿಗೆ ಹೇಳ್ಬಿಟ್ಟೆ, ಮಹಾದೇವ ಬಗ್ಗೆನು ಹೇಳ್ಬಿಟ್ಟೆ, ಆ ವರುಣ ಫಾರ್ಮುಲಾ ಬಗ್ಗೆನು ಹೇಳ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಜೋಸೆಫ್ ಹೇಳ್ತಾನೆ, ನಾಳೆ ಈ ಊರಿನಲ್ಲಿ ಯಾರು ಕೂಡ ಜೀವಂತವಾಗಿ ಇರೋದಿಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆಜಾಮ್ ಖಾನ್ ಅಮರಗಿರಿಗೆ ಬರ್ತಾ ಇದ್ದಾರೆ, ಆ ಡಾಕ್ಯುಮೆಂಟ್ಸ್ ಬಗ್ಗೆನು ಅವರೇ ನೋಡ್ಕೋತಾರೆ ಅಂತ ಹೇಳಿ 5ನೇ ಎಪಿಸೋಡ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಲಾಸ್ಟ್ ಎಪಿಸೋಡ್ ಅಲ್ಲಿ.